ಹಾಸನ ಜಿಲ್ಲೆಯ ಮೊಸಳೆ ಹೊಸಹಳ್ಳಿಯಲ್ಲಿ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಭೀಕರ ದುರಂತ ಸಂಭವಿಸಿದ್ದು ಟ್ರಕ್ ಹರಿದು ಮೃತಪಟ್ಟವರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ನಿನ್ನೆ ಸಂಜೆ ಚಿಕಿತ್ಸೆ ಫಲಿಸದೆ 26 ವರ್ಷದ ಚಂದನ್ ಸಾವನ್ನಪ್ಪಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಚಂದನ್ಗೆ ಹಿಮ್ಸ್ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತಿತ್ತು. ಮೃತ ಚಂದನ್ ಹಾಸನ ಜಿಲ್ಲೆಯ ಶಿವಯ್ಯನ ಕೊಪ್ಪಲು ಗ್ರಾಮದವರು. ಹಾಸನ ಅಪಘಾತ ಪ್ರಕರಣದ ಸಂಬಂಧ ಟ್ರಕ್ ಚಾಲಕ ಭುವನೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಜಾಗರೂಕತೆ, ಅತಿ ವೇಗದ ಚಾಲನೆ ಸಾವಿಗೆ ಕಾರಣ ಆರೋಪದಡಿ ಗೊರೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ. ಮೊಸಳೆ ಹೊಸಹಳ್ಳಿ ದುರಂತದಲ್ಲಿ ಗಾಯಗೊಂಡವರ ಆರೋಗ್ಯವನ್ನು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ವಿಚಾರಿಸಿದ್ದಾರೆ. ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ವೀಲ್ ಚೇರ್ನಲ್ಲಿ ಬಂದೇ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಇದಕ್ಕೂ ಮೊದಲು ಮಾತನಾಡಿದ ಎಚ್ಡಿಡಿ, ಬೇರೆ ರಾಜ್ಯಗಳಲ್ಲಿ ಹೇಗೆ ಪರಿಹಾರ ನೀಡ್ತಾ ಇದ್ದಾರೆ ಅದೇ ರೀತಿಯಲ್ಲೇ ರಾಜ್ಯ ಸರ್ಕಾರ ಹೆಚ್ಚಿನ ಪರಿಹಾರ ನೀಡಬೇಕು. ಗಣೇಶ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ 10 ಲಕ್ಷ ಪರಿಹಾರ ನೀಡಿ ಅಂತ ಹೇಳಿ ಆಗ್ರಹವನ್ನು ಮಾಡಿದ್ದಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ರೇವಣ್ಣ ಕೂಡ ಪರಿಹಾರ ಹೆಚ್ಚಳಕ್ಕಾಗಿ ಆಗ್ರಹವನ್ನು ಮಾಡಿದ್ದಾರೆ. ಏನು ಪರಿಹಾರ ಕೊಟ್ಟಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ, ಅದನ್ನು 10 ಲಕ್ಷ ಸಾಧ್ಯವಾದರೆ ಮಾಡಿ ಅಂತ ನಾನು ವಿನಂತಿ ಮಾಡ್ತೇನೆ ಸಿದ್ದರಾಮಯ್ಯನವರಿಗೆ. ಗಣೇಶನ ಹಬ್ಬದಲ್ಲಿ ಈ ಥರ ದುರ್ಘಟನೆ ಆಗಿರ್ತಕ್ಕಂಥದ್ದು ಅದು ಭಾಳ ನೋವಿನ ಸಂಗತಿ. ಮೃತರಾಗಿದ್ದಾರೆ ಎಲ್ಲರೂ, ಪಾಪ ಎಲ್ಲ ಹಳ್ಳಿಯ ಜನ, ಅದರಲ್ಲೂ ವಿದ್ಯಾರ್ಥಿಗಳು ಎಲ್ಲ ಇದ್ದಾರೆ. ಅದರಲ್ಲಿ ಒಂಥರ ಭಾಳ ನೋವು ಥರ ಅಂಥದ್ದು. ಗಣೇಶನ ಹಬ್ಬದಲ್ಲಿ ಈ ಥರ ಘಟನೆ ಆಗಿದೆ ಅಂತೇಳಿ ನನಗೂ ಭಾಳ ನೋವಾಗಿದೆ. ನಾನು ಕೂಡ ಮಾತಾಡ್ತೀನಿ, ಒಂದು 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಏನು ಡಿಮ್ಯಾಂಡ್ ಏನೂ ಅಲ್ಲ. ಈ ಸಂದರ್ಭದಲ್ಲಿ, ಆ ನೋವಿನ ಸಂದರ್ಭದಲ್ಲಿ ಬಡವರು ಇದ್ದಾರೆ, ಹಳ್ಳಿ ಜನ, ಅದಕ್ಕೋಸ್ಕರ ಹಳ್ಳಿ ಜನ ಇದ್ದಾರೆ. ಒಂದು 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಒಳ್ಳೆಯದಂತ ನಾನು ಸಲಹೆಯನ್ನು ಕೊಡ್ತೀನಿ. ನಾನು ಇವತ್ತು ಈ ಘಟನೆಗೆ ಆಮೇಲೆ ನಾವು ಮಾತಾಡೋಣ. ಘಟನೆ ಯಾರು ತಪ್ಪು ಮಾಡಿ ಈ ಕುಟುಂಬನ ನೆಮ್ಮದಿ ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡೋದಿಷ್ಟೇ, ಕನಿಷ್ಠ 20 ಲಕ್ಷ ರೂಪಾಯಿ ಪರಿಹಾರ ಕೊಡಿ. ನಾನು ರಾತ್ರಿ ಒಂದು 15-20 ಕೊಡಿ ಅಂತ ಹೇಳಿದ್ದೆ. ಇದು ನೋಡಿದ ಮೇಲೆ ಕಣ್ಣಿಂದ ನಮ್ಮಂತ ಯಾರಿಗೂ ಬೇಡ ಈ ಜೀವನ ಇಂಥ ಶಿಕ್ಷೆ ಕೊಡೋ ದೇವರು. ಇವತ್ತು ಕನಿಷ್ಠ 20 ಲಕ್ಷ ಕೊಡಿ. ಎಲ್ಲೆಲ್ಲೋ ತಿಂದು ತೇಗ್ತಾವ್ರು. 5 ಲಕ್ಷ ಕೊಟ್ಟರೆ ಏನು ಮಾಡ್ತಾರೆ, ನಾವು ಹೇಳಿದ ಮೇಲೆ 5 ಲಕ್ಷ ಕೊಟ್ಟವ್ರು. 20 ಲಕ್ಷ ಕೊಡಬೇಕು ಅಂತ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಹೇಳ್ತೀನಿ, ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೀನಿ. ಹಾಸನ ಮೊಸಳೆ ಹೊಸಳ್ಳಿ ದುರಂತದ ಕುರಿತು ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದಿಂದ ಮೃತರಿಗೆ 5 ಲಕ್ಷ ಪರಿಹಾರ ನೀಡ್ತೇವೆ. ಡ್ರೈವರ್ಗಳ ತಪ್ಪಿನಿಂದ ಅಪಘಾತ ಆಗ್ತವೆ, ಅದಕ್ಕೆ ಸರ್ಕಾರ ಕಾರಣ ಅಲ್ಲ ಅಂದ್ರು. ಇನ್ನು 10 ಲಕ್ಷ ಪರಿಹಾರ ಘೋಷಣೆ ಮಾಡಲಿ ಎಂಬ ಬಿಜೆಪಿ ನಾಯಕರ ವಿಚಾರವಾಗಿ ಮಾತನಾಡಿದ ಅವರು, ಪರಿಹಾರ ಸಾವಿಗೆ ಸಮವಲ್ಲ ಅಂತ ತಿರುಗೇಟು ನೀಡಿದ್ರು. ಎಲ್ಲ ಕೃಷ್ಣ ಬೈರೇಗೌಡನಿಗೆ ಬೆಳಗ್ಗೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡುವಂತ ಹೇಳಿದ್ದೇನೆ. ಕೃಷ್ಣ ಬೈರೇಗೌಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಅವ್ರಿಗೆ ಹೋಗಿ ಕೇಳಿದ್ದೆ, ಅವ್ರು ಹೋಗಿ ಮಾಡಿದ್ದಾರೆ. ಸರ್ಕಾರ ಆಕ್ಸಿಡೆಂಟ್ ಆದವ್ರಿಗೆ 5 ಲಕ್ಷಗಳನ್ನ ಕೊಡ್ತೀವಿ, ಗೊತ್ತಾಯ್ತಾ. ಸತ್ತೋದವ್ರಿಗೆ, ಆಕಸ್ಮಿಕವಾಗಿ ಸತ್ತೋದವ್ರಿಗೆ 2 ಲಕ್ಷ ಕೊಡ್ತೀವಿ. ಇವ್ರಿಗೂ ಕೂಡ 5 ಲಕ್ಷ ರೂಪಾಯಿ ಅನೌನ್ಸ್ ಮಾಡಿ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ಶಿವರಾಜ ತಂಗಡಗಿ, ಹಾಸನದ ಘಟನೆ ನಿಜಕ್ಕೂ ದುರಂತ ಅನಿಸುತ್ತದೆ. ಕಾನೂನು ಪ್ರಕಾರವೂ ಏನು ಕ್ರಮ ತೆಗೆದುಕೊಳ್ಳಬೇಕು ತೆಗೆದುಕೊಳ್ತಾರೆ, ಅದರಲ್ಲಿ ಪೊಲೀಸ್ ವೈಫಲ್ಯ ಅಂತ ಬರೋದಿಲ್ಲ, ದುರಂತ ಅಂತೂ ಆಗಿದೆ ಅಂದ್ರು. ಇತ್ತ ದಾವಣಗೆರೆಯಲ್ಲಿಯೂ ಕೂಡ ಸಚಿವ ಮಧು ಬಂಗಾರಪ್ಪ ಕೂಡ ರಿಯಾಕ್ಟ್ ಮಾಡಿದ್ರು. ನಿಜವಾಗ್ಲೂ ಆ ದುರಂತಕ್ಕೆ ನಿಜವಾಗ್ಲೂ ನಾನು ಭಾಳ ನೋವು ಅನ್ನಿಸ್ತಾ ಇದೆ. ಯಾಕಂದರೆ ಪಾಪ ಮಕ್ಕಳು ಸಣ್ಣ ಸಣ್ಣ ವಯಸ್ಸಿನವರು ಆ ದುರಂತದಾಗ ಅದು ಅನ್ಯಾಯ ಆಗಿದೆ. ನಿಜವಾಗ್ಲೂ ಈಗಾಗಲೇ ಮುಖ್ಯಮಂತ್ರಿಗಳು ಆ ಫ್ಯಾಮ್ಲಿಗೆ ನಾನು ಏನು ಇದು ಹಾಸ್ಪಿಟ್ಲಾಗಿದ್ದವ್ರಿಗೆ ಎಲ್ಲಾದರೂ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂಥ ಯಾರಾದರೂ ಅವ್ರಿಗೆ ಮರಣ ಹೊಂದಿದ್ರಿಗೆ ಅವ್ರಿಗೂ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಭಾಳ ದುರಂತ ಅದು ಆಗಬಾರ್ದಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂಥ ಕಾನೂನು ಕ್ರಮ ಏನು ತೊಗೋಬೇಕಾದ್ರೆ ನಾನು ತೊಗೊಂಡು ಅದು ನಿಜವಾಗ್ಲೂ ಈ ರೀತಿ ಆಗಬಾರ್ದಾಗಿತ್ತು. ನಾನು ಇಷ್ಟೇ ಹೇಳೋದು, ಅದಕ್ಕೆ ಬೇರೆ ಬೇರೆ ರೂಪ ಬರೋಕ್ಕಿಂತ ಮುಂಚೆ ಅದು ಯಾಕೆ ಏನು ಅಂತ ಹೇಳಿ ಕಾನೂನುಬದ್ಧವಾಗಿ ಒಂದು ವಿಚಾರಣೆ ಮಾಡಿ ಅದನ್ನು ಸಾರ್ವಜನಿಕರಾಗಿ ತಿಳಿಸ್ತಕ್ಕಂಥದ್ದು ಕರ್ತವ್ಯ ಆಗ್ತದೆ. ಅದನ್ನು ಮಾಡ್ತಾರೆ ಅಂಥೇಳಿ ವಿಶ್ವಾಸ ನನಗಿದೆ.
ಎಚ್.ಡಿ. ದೇವೇಗೌಡರು ರಾತ್ರಿ ಹಾಸನದಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ. ಅಪಘಾತ ಪ್ರಕರಣದಲ್ಲಿ ಸಾವು ನೋವಿಗೆ ಮಾತನಾಡಲಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ಪಕ್ಷದ ವತಿಯಿಂದ ಧನ ಸಹಾಯ ಮಾಡುವಂತ ಸಾಧ್ಯತೆ ಇದೆ. ಬೆಳಗ್ಗೆ 11:00ವರೆಗೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಇನ್ನು ಹಾಸನದ ಘೋರ ದುರಂತಕ್ಕೆ ಪ್ರಧಾನಿ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಮೋದಿ, ಅಪಘಾತದಲ್ಲಿ ಮಡಿದವರಿಗೆ ಸಂತಾಪಗಳು, ಮೃತರ ಕುಟುಂಬಸ್ಥರಿಗೆ 2 ಲಕ್ಷ ಪರಿಹಾರ ಹಾಗೂ ಗಾಯಾಳುಗಳ ಕುಟುಂಬಸ್ಥರಿಗೆ 50,000 ಸಹಾಯಧನ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. ಈ ನಡುವೆ 5 ಲಕ್ಷ ಪರಿಹಾರ ಸಾಕಾಗಲ್ಲ, ಇನ್ನಷ್ಟು ಜಾಸ್ತಿ ಪರಿಹಾರ ಕೊಡಿ ಅಂತ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಮೊಸಳೆ ಹೊಸಹಳ್ಳಿಯಲ್ಲಿ ನಡೆದಂತಹ ಅಪಘಾತದಲ್ಲಿ 10 ಜನ ಸಾವನ್ನಪ್ಪಿದ ದುರಂತಕ್ಕೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಕಂಬನಿಯನ್ನು ಮಿಡಿದಿದ್ದಾರೆ. ನಮ್ಮ ಜಿಲ್ಲೆಯ ಇತಿಹಾಸದಲ್ಲೇ ಇಂತಹ ದಾರುಣ ದುರಂತ ನಡೆದಿರಲಿಲ್ಲ. ಮೊಸಳೆ ಹೊಸಹಳ್ಳಿಯಲ್ಲಿನ ಘಟನೆ ಆಘಾತಕಾರಿ ಸಂಗತಿ. ಈ ದುರಂತದಲ್ಲಿ ಮೃತಪಟ್ಟ ಎಲ್ಲರಿಗೂ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ. ಚಿತ್ರದುರ್ಗದಲ್ಲಿ ಹಿಂದೂ ಮಹಾಸಭಾ ಗಣಪತಿಯ ಶೋಭಾಯಾತ್ರೆ ಭರ್ಜರಿಯಾಗಿ ನಡೆಯಿತು. ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ಕಾರ್ಯಕರ್ತರು ಶೋಭಾಯಾತ್ರೆಯಲ್ಲಿ ಭಾಗಿಯಾದರು. ಜೈನ್ ಧಾಮದಿಂದ ಚಂದ್ರವಳ್ಳಿವರೆಗೂ ಬೃಹತ್ ಶೋಭಾಯಾತ್ರೆ ನಡೆಯಿತು. ಇನ್ನು ಶೋಭಾಯಾತ್ರೆಗೂ ಮುನ್ನ ಹಾಸನದ ಘೋರ ದುರಂತದಲ್ಲಿ ಮಡಿದವರಿಗೆ ಸಂತಾಪ ಸೂಚಿಸಲಾಯಿತು. ಬೆಳಗಿನ ಜಾವ ಶೋಭಾಯಾತ್ರೆ ಸಂಪನ್ನಗೊಂಡಿದ್ದು ಚಂದ್ರವಳ್ಳಿ ತೋಟದ ಬಾವಿಯಲ್ಲಿ ವಿಸರ್ಜನೆ ಮಾಡಲಾಯಿತು. ಇನ್ನು ಗಣೇಶ ವಿಸರ್ಜನೆ ಹಿನ್ನೆಲೆ ಬಾವಿಯನ್ನ ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು. ವಿಸರ್ಜನೆ ಮೆರವಣಿಗೆಯಲ್ಲಿ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಉಪಸ್ಥಿತರಿದ್ದರು. ತುಮಕೂರಿನ ಹಿಂದೂ ಮಹಾಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಿನ್ನೆ ಪಾಲ್ಗೊಂಡಿದ್ರು. ಆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಯತ್ನಾಳ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ನನ್ನ ಮೇಲೆ ಸಿದ್ದರಾಮಯ್ಯನವರು ಎಷ್ಟಾದರೂ ಕೇಸ್ ಹಾಕಲಿ, ನಾನು ಹೆದರಲ್ಲ. ಪಾಕಿಸ್ತಾನ ಪರ ಘೋಷಣೆ ಕೂಗಿದವರ ಮೇಲೆ ಅವರು ಕೇಸ್ ಹಾಕಲ್ಲ, ಮಸೀದಿಯಿಂದ ಕಲ್ಲೊಡೆದವರ ಮೇಲೆ ಅವರು ಕೇಸ್ ಹಾಕಲ್ಲ. ಈ ಸರ್ಕಾರ ಮುಸ್ಲಿಮರ ಪರ ಇರುವಂತಹ ಸರ್ಕಾರ. ಇಂತಹ ಸರ್ಕಾರಕ್ಕೆ ಜನರೇ ಪಾಠ ಕಲಿಸ್ತಾರೆ ಅಂತ ಹೇಳಿದ್ರು. ಅವರು ಪಾಕಿಸ್ತಾನ ಧ್ವಜ ಹಾರಿಸಿದವರಿಗೆ ಕೇಸ್ ಹಾಕುವುದಿಲ್ಲ, ಮಸೂದಿದಿಂದ ಕಲ್ಲು ಹೋಗದವ್ರಿಗೆ ಕೇಸ್ ಹಾಕುದಿಲ್ಲ, ಪ್ಯಾಲೇಸ್ ಧ್ವಜ ಹಾಕಿದವ್ರಿಗೆ ಕೇಸ್ ಹಾಕುದಿಲ್ಲ. ಅದಕ್ಕೆ ಈ ಸರ್ಕಾರ 100ಕ್ಕೆ 100 ಮುಸ್ಲಿಮರ ಪರವಾಗಿರುವ ಸರ್ಕಾರ. ಇಲ್ಲಿಯ ಸರ್ಕಾರ ಟಿಪ್ಪು ಸುಲ್ತಾನ್ ಮಾದರಿಯ ಸರ್ಕಾರ ಇದೆ. ಅದನ್ನ ಕಿತ್ತೋಗಿಲಿಕ್ಕೆ ನಾವು ಗಣೇಶನ ಈ ಹಬ್ಬದಲ್ಲಿ ಹಿಂದೂಗಳನ್ನ ಜಾಗೃತಿ ಮಾಡೋ ಕೆಲಸವನ್ನ ಈ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ನೋಡಿ, ಕೆಲವೊಂದು ಜಿಲ್ಲೆಯಲ್ಲಿ ಡಿಜೆ ಪರ್ಮಿಷನ್ ಕೊಟ್ಟಿದ್ದಾರೆ, ಈದ್ ಮೇಲಾದ ಕೊಟ್ಟಿದ್ದಾರೆ, ಆದರೆ ಹಿಂದೂಗಳ ಗಣಪತಿ ಕೊಡ್ತಾ ಇಲ್ಲ. ಇದು ಸರ್ಕಾರದ ದುರ್ಮುಖ ನೀತಿ. ಮತ್ತು ಈದ್ ಮೇಲಾದಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ರೆ ಅದು ಗಣೇಶ ಹಬ್ಬಕ್ಕೂ ಕೊಡಬೇಕು. ಇಂಥ ಒಂದು ಸರ್ಕಾರ ಇದಕ್ಕೆ ಮುಂದಿನ ದಿವಸಗಳಲ್ಲಿ ನಮ್ಮ ಹಿಂದೂಗಳು ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಇತ್ತ ಯಾದಗಿರಿಯಲ್ಲಿ ನಡೆದ ಗಣೇಶ ಮೆರವಣಿಗೆಯಲ್ಲಿ ಯತ್ನಾಳ್ ಅಭಿಮಾನಿಗಳು ಯತ್ನಾಳ್ ಪರ ಘೋಷಣೆ ಕೂಗಿದ್ದಾರೆ. ಶಾಸಕ ಯತ್ನಾಳ್ ಫೋಟೋವನ್ನ ಹಿಡ್ಕೊಂಡು ಕುಣಿದಂತಹ ಯುವಕರು ಮುಂದಿನ ಮುಖ್ಯಮಂತ್ರಿ ಯತ್ನಾಳ್ ಅಂತ ಘೋಷಣೆ ಕೂಗಿ ಸಂಭ್ರಮಿಸಿದ್ರು. ಗಣೇಶ ಮೆರವಣಿಗೆ ವೇಳೆ ಜನರ ಹುಚ್ಚಾಟವನ್ನು ತಡೆಯೋಕೆ ಹೋದ ಪೊಲೀಸರ ಮೇಲೇನೆ ಹಲ್ಲೆಗೆ ಯತ್ನಿಸಿದ ಪರಿಣಾಮ ಪೊಲೀಸರು ಲಘು ಲಾಠಿ ಚಾರ್ಜ್ ಮಾಡಿದ್ದ ಘಟನೆ ಧಾರವಾಡದ ನರೇಂದ್ರ ಗ್ರಾಮದಲ್ಲಿ ನಡೆದಿತ್ತು. ಈ ವಿಚಾರವಾಗಿ ಧಾರವಾಡ ಗ್ರಾಮೀಣ ಇನ್ಸ್ಪೆಕ್ಟರ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನರೇಂದ್ರ ಗ್ರಾಮದಲ್ಲಿ ಭಾಷಣದ ವೇಳೆ ಯಾರನ್ನು ಕೇಳಿ ಅವರು ಲಾಠಿ ಚಾರ್ಜ್ ಮಾಡಿದ್ರು ಅಂತ ಮೈಕ್ ಎಸೆದು ಪ್ರತಿಭಟನೆಗೆ ಕರೆ ಕೊಟ್ಟರು. ಅವ ನೀವಿದ್ದಾಗ ಡಿವೈಎಸ್ಪಿ ಇದ್ದಾಗ ಅವ ಯಾರನ್ನ ಕೇಳಿ ಮಾಡಿದವ ಎಲ್ಲರೂ ಎಸ್ಪಿ ಆಫೀಸ್ ನೋಡ್ರಿ. ಕೃಷ್ಣನಾಡು ಉಡುಪಿಯಲ್ಲಿ ಸದ್ಯ ಅಷ್ಟಮಿ ಸಂಭ್ರಮ ಮನೆ ಮಾಡಿದೆ. ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಸಿದ್ಧತೆಗಳು ಭರದಿಂದ ನಡೆದಿದೆ. ಅಷ್ಟಮಿಗಾಗಿ ಉಂಡೆ, ಚಕ್ಕುಲಿಗಳು ಈಗಾಗಲೇ ಸಿದ್ಧವಾಗಿದೆ. ಮುಂಜಾನೆಯಿಂದಲೇ ಕೃಷ್ಣ ರಥಬೀದಿಯಲ್ಲಿ ಸಂಭ್ರಮ ಜೋರಾಗಿದೆ. ಹಾಗೆ ನಾಳೆ ನಡೆಯುವಂತಹ ಕೃಷ್ಣ ಲೀಲೋತ್ಸವಕ್ಕೆ ಭರದ ಸಿದ್ಧತೆ ನಡೀತಾ ಇದೆ.
ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಉಡುಪಿಯಲ್ಲಿ ಪ್ರಾರಂಭವಾಗಿದೆ. ಸೌರ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯನ್ನು ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಹಿಂದಿನಿಂದಲೂ ಕೂಡ ನಡೆಸಿಕೊಂಡು ಬಂದಿದ್ದಾರೆ. ಅದರಂತೆ ಇದೇ ಸೆಪ್ಟೆಂಬರ್ 14 ಮತ್ತು 15ನೇ ತಾರೀಕಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ಸಂಭ್ರಮಗಳು ಈಗಾಗಲೇ ಪ್ರಾರಂಭವಾಗಿದ್ದು, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಅದು ನಮ್ಮ ಆತ್ಮೋದ್ಧಾರಕ್ಕೆ ಮೂಲವಾದಂತಹ ಒಂದು ಕಾರಣ ಎಂಬುದಾಗಿ ತಿಳ್ಕೊಳ್ಬೇಕು. ಭಗವಂತನ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವನನ್ನು ಪ್ರಸನ್ನೀಕರಿಸಿಕೊಂಡು ಅವನ ಅನುಗ್ರಹದಿಂದ ಆತ್ಮೋದ್ಧಾರವನ್ನು ಸಾಧಿಸುವುದು ಈ ಜೀವನದ. ಪ್ರಚೋದನಾಕಾರಿ ಭಾಷಣ ಸಂಬಂಧ ತಮ್ಮ ಮೇಲೆ ದಾಖಲಾದ ಎಫ್ಐಆರ್ ಕುರಿತಂತೆ ಸಿಟಿ ರವಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಸತ್ಯ ಹೇಳಿದ್ರೆ ಎಫ್ಐಆರ್ ಹಾಕ್ತಾರೆ ಅನ್ನೋದಾದ್ರೆ ಸತ್ಯ ಹೇಳೋದು ನಿಲ್ಸೋಕ್ಕಾಗುತ್ತಾ? ಗಣಪತಿ ಮೇಲೆ ಕಲ್ಲು ಹೊಡೆದ್ರೆ ಸಹಿಸಿಕೊಳ್ಬೇಕಾ? ಮತೀಯ ಗ್ರಂಥಗಳಲ್ಲೂ ಕೂಡ ಸಹಬಾಳ್ವೆಗೆ ಜಾಗ ಇಲ್ಲ. ಮತೀಯ ಗ್ರಂಥಗಳ ನಡುವಿನ ವ್ಯತ್ಯಾಸದ ಬಗ್ಗೆ ಎಸ್ಐಟಿ ಅಧ್ಯಯನ ನಡೆಸಲಿ ಅಂತ ಹೇಳಿದ್ದಾರೆ. ಹೇಳಿದ್ದಕ್ಕೆ ಎಫ್ಐಆರ್ ಹಾಕ್ತಾರೆ ಅಂತಂದರೆ ಸತ್ಯ ಹೇಳೋದು ನಿಲ್ಸೋಕ್ಕಾಗತ್ತಾ? ನಾನೇನು ಹೇಳಿದ್ದೀನಿ, ನೀವು ಕಲ್ಲು ಹೊಡೆದ್ರೆ ಸಹಿಸ್ಕೊಳ್ಬೇಕಾ? ಅವ್ರು ಕಲ್ಲು ಹೊಡೆದ್ರೆ ಗಣಪತಿ ಮೆರವಣಿಗೆ ಕಲ್ಲು ಹೊಡೆದ್ರೆ ಸಹಿಸ್ಕೋಬೇಕಾ? ಅವ್ರ ಬಗ್ಗೆನೂ ಹಾಗೆ ಮಾಡೋದು ಸಹಿಸ್ಕೋತಾರ? ಅವರು ಅವರ ದೇವ್ರ ಬಗ್ಗೆ ಹಾಗೆ ಮಾಡಿದ್ರೆ ಅವ್ರು ಸಹಿಸ್ಕೊಳ್ತೀವಿ ಅಂತ ಹೇಳೋದಾದರೆ ಸಹನೆ ಪಾಠ ನಮಗೂ ಹೇಳಲಿ. ಆ್ಯಕ್ಷನಿಗೆ ರಿಯಾಕ್ಷನ್ ಇರುತ್ತೆ ಅಂತ ಹೇಳಿದ್ದಾನೆ. ಅದಕ್ಕೆ ಇವತ್ತಿಗೂ ಬದ್ಧ ನಾನು. ಕೇಸು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರೋರು, ಸಂವಿಧಾನಾತ್ಮಕ ಮಾರ್ಗದಲ್ಲೇ ಕೇಸಿಗೆ ಏನು ಮಾಡಬೇಕು ಅನ್ನೋದನ್ನು ನಮ್ಮ ವಕೀಲರ ತಂಡ ತೀರ್ಮಾನ ಮಾಡುತ್ತೆ. ಜಾತಿ ಜನಗಣತಿ ಸಮೀಕ್ಷೆ ವಿಚಾರವಾಗಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತಿದ್ದಾರೆ. ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಮತಾಂತರ ಆದ್ರೆ ಅದನ್ನ ಸೇರಿಸಿ ಹಾಕ್ತಾರೆ. ಈಗ ನಾನು ಹಿಂದೂ ಮುಸ್ಲಿಂಗೆ ಕನ್ವರ್ಟ್ ಆಗಿದ್ದೀನಿ ಅಂತಾದ್ರೆ ಧರ್ಮ ಬದಲಾವಣೆ ಆದ್ರೆ ಹೇಗೆ ಬರುತ್ತೆ? ಅದರಲ್ಲಿ ಹೊಸ ಜಾತಿ ಅಂತ ಬರಲ್ಲ. ಬಿಜೆಪಿಯವರು ಕೆಲವರು ಕನ್ವರ್ಷನ್ ಆಗಿದ್ದಾರೆ ಅಂತ ಹೇಳಿದ್ರು. ಈಗ ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗ್ತಿರ್ತಾರೆ. ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ? ಮುಸಲ್ಮಾನ್ ಧರ್ಮದಲ್ಲರೂ ಇರಲಿ, ಕ್ರಿಶ್ಚಿಯನ್ ಧರ್ಮದಲ್ಲರೂ ಇರಲಿ, ಇಲ್ಲಿದ್ರೆ ಈಗ ನಾವು ಯಾರು ಕೂಡ ಅಥವಾ ಬಿಜೆಪಿಯವರು ಯಾರು ಕೂಡ ಕನ್ವರ್ಷನ್ ಆಗಿ ಅಂತ ಹೇಳಿಲ್ಲ ಅಲ್ವಾ? ಕನ್ವರ್ಷನ್ ಆಗಿದ್ದಾರೆ, ಇಟ್ ಈಸ್ ದೇರ್ ರೈಟ್ ಅಲ್ವಾ? ಇನ್ನು ಮತಾಂತರ ಆದವರನ್ನ ಕ್ರಿಶ್ಚಿಯನ್ ಅಂತಲೇ ನಿರ್ಧರಿಸಲಾಗುತ್ತೆ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಸಚಿವ ಶಿವರಾಜ್ ತಂಗಡಗಿ ಸ್ವಾಗತ ಮಾಡುತ್ತೇವೆ ಅಂತ ಹೇಳಿದ್ರು. ಅದನ್ನ ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ನಾನು ಸ್ವಾಗತ ಮಾಡಲೇಬೇಕಲ್ಲ. ಹಿಂದಿನ ಕೆಲವೊಂದಿಷ್ಟು ಸಮಸ್ಯೆಗಳನ್ನೊಳಗ ಸ್ವಲ್ಪ ತಿದ್ದುಪಡಿ ಮಾಡಿದ ಕೆಲಸವನ್ನು ಮಾಡಿದ್ದೀವಿ. ಇದು ಎಲ್ಲರಿಗೂ ಅನುಕೂಲ ಆಗಬೇಕು, ಯಾವುದೇ ಅನಾನುಕೂಲ ಆಗ್ಬಾರ್ದು. ಕೆಲವೊಂದಿಷ್ಟು ಜನ ಹಿಂದೆ ನಾವು ಭಾಗವಹಿಸಲ್ಲ ಅಂತ ಹೇಳಿದರು. ಹಾಗೆ ಭಾಗವಹಿಸಲಾಗ ಈ ಸತೆ ನಾವೊಂದು ಏನು ವಾರ್ಡನ್ನು ಮಾಡಿದ್ದೀವಿ. ಈ ಸರ್ವೆದೊಳಗೆ ಎಲ್ಲರೂ ಪಾಲ್ಗೊಂಡು ಈ ಸರ್ವೆಯನ್ನು ಯಶಸ್ವಿಗೊಳಿಸಿ 35 ವರ್ಷಗಳ ಹೋರಾಟದ ಫಲವಾಗಿ ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಪರ ತೀರ್ಪು ನೀಡಿದ್ದೇ ತಡ ರಾಜ್ಯ ಸರ್ಕಾರ ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಪರಿಶಿಷ್ಟ ಜಾತಿಯಲ್ಲಿ ಬರುವಂತ 101 ಜಾತಿಗಳಿಗೂ ಅನ್ಯಾಯ ಆಗದಂತೆ ಕ್ರಮವನ್ನು ಕೈಗೊಂಡಿದೆ. ಶಾಶ್ವತ ಪರಿಶಿಷ್ಟ ಜಾತಿ ಆಯೋಗ ಸ್ಥಾಪನೆ ಆಗಲಿದೆ. ಬಿಜೆಪಿಯವರು ಒಳ ಮೀಸಲಾತಿ ಬಗ್ಗೆ ವ್ಯಂಗ್ಯವಾಡ್ತಾ ಇದ್ದಾರೆ. ಆದರೆ ಸದಾಶಿವ ಆಯೋಗದ ವರದಿ ಬಗ್ಗೆ ಬಿಜೆಪಿ ಯಾಕೆ ಮೌನ ವಹಿಸಿತ್ತು ಅಂತ ಮುನಿಯಪ್ಪ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಒಳ ಮೀಸಲಾತಿ ವಿಚಾರದಲ್ಲಿ ಬಂಜಾರ ಭೋವಿ ಸಮಾಜಕ್ಕೆ ಅನ್ಯಾಯ ಮಾಡಿದೆ ಅಂತ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಸರಿ ಮಾಡೋದಾಗಿ ಹೇಳಿತ್ತು. ಈಗ ಬಂಜಾರ ಮತ್ತು ಭೋವಿ ಸಮಾಜ ಸೇರಿದಂತೆ 68 ಜಾತಿಗೆ 5% ಮೀಸಲಾತಿ ನೀಡಲಾಗಿದೆ. ಜಾತಿಗಳ ನಡುವೆ ಒಡೆದು ಆಳುವಂತಹ ನೀತಿ ಕಾಂಗ್ರೆಸ್ ಮಾಡಿದೆ ಅಂತ ವಾಗ್ದಾಳಿ ನಡೆಸಿದ್ರು. ರಾಜ್ಯಾದ್ಯಂತ ಈ ಕಾಂಗ್ರೆಸ್ ಸರ್ಕಾರ ಅಬ್ಸಲ್ಯೂಟ್ ಮೆಜಾರಿಟಿ ಬಂದಾದ್ಮೇಲೆ ಮತ್ತೊಮ್ಮೆ ದಲಿತರಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಬಂಜಾರ ಮತ್ತೆ ಬೋವಿಗೆ ಹಿಂದಿನ ಸರ್ಕಾರ 4.5% ಏನು ಕೊಟ್ಟಿತ್ತು ಅದನ್ನು 5 ಅಂತ ಮಾಡಿ
4ನೇ ಗುಂಪಿನ AKAD ಅವ್ರನ್ನು ಕೂಡ ಅದಕ್ಕೆ ಸೇರಿಸಿ 68 ಜಾತಿಗಳನ್ನು ಸೇರಿಸಿ ಅವ್ರಿಗೂ ಅನ್ಯಾಯ ಇವ್ರಿಗೂ ಅನ್ಯಾಯ. ಒಂದೇ ತಟ್ಟಲ್ಲಿ 100 ಜನ ಕೈ ಹಾಕಿ ಊಟ ಮಾಡಿದ್ರೆ ಯಾರಿಗೂ ಕೂಡ ಒಂದು ತುತ್ತು ಸಿಗಲ್ವೋ ಆ ರೀತಿಯಂತ ಒಂದು ಪರಿಸ್ಥಿತಿಯನ್ನ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಒಡೆದಾಳುವಂತ ರೀತಿಯನ್ನ. ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸೋನಿಯಾ ಗಾಂಧಿಯವರನ್ನ ಓಲೈಸಲು ಜಾತಿ ಜಾತಿಗೂ ಕ್ರೈಸ್ತರನ್ನ ಕಾಂಗ್ರೆಸ್ ಸೇರಿಸ್ತಾ ಇದೆ, ಮತಾಂತರರನ್ನು ಉತ್ತೇಜಿಸುವ ಕೆಲಸ ಸರ್ಕಾರ ಮಾಡ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ರು. ಈ ಕಾಂಗ್ರೆಸ್ ಪಕ್ಷ ಸೋನಿಯಾ ಗಾಂಧಿಯವರನ್ನ ಓಲೈಕೆ ಮಾಡಲಿಕ್ಕಾಗಿ ಜಾತಿ ಜಾತಿಗೂ ಕ್ರೈಸ್ತರನ್ನ ಜೋಡಿಸ್ತಾ ಇದೆ. ಯಾರಾದರೂ ಯಾವುದೇ ಜಾತಿಯವರಾಗಿರಲಿ, ಕ್ರೈಸ್ತರಾಗಿ ಅವರೇನಾದರೂ ಕನ್ವರ್ಷನ್ ಆಗಿದ್ರೆ ಅವರನ್ನು ಬಿಟ್ಟುಬಿಡಿ, ಅವರು ಕ್ರೈಸ್ತರೇ. ಆದರೆ ಯಾವ ಜಾತಿಯಿಂದ ಸೇರಿದ್ರು ಯಾಕೆ ನಿಮಗೇನು ಬೇಕಾಗಿದೆ ಅದು? ಅಂದ್ರೆ ಈ ಒಂದು ಕನ್ವರ್ಷನ್ ಅನ್ನು ಕೂಡ ಉತ್ತೇಜಿಸತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಪ್ರತ್ಯೇಕ ಧರ್ಮ ಮಾಡೋದಾದ್ರೆ ಬಸವ ಧರ್ಮ ಅಂತ ಮಾಡಿ ಅಂತ ಲಿಂಗಾಲೇಶ್ವರ ಸ್ವಾಮೀಜಿ ಆಗ್ರಹವನ್ನು ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಪ್ರತ್ಯೇಕ ಲಿಂಗಾಯತ ಧರ್ಮ ಅನ್ನೋರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಧರ್ಮ ಸ್ಥಾಪನೆ ಅನ್ನೋದು ನಾಟಕ ಕಂಪನಿಯಲ್ಲ. ಇಂಗ್ಲಿಷ್ ಸಂಸ್ಕೃತಿ ಕಲಿತಿರೋ ನಿವೃತ್ತ ಅಧಿಕಾರಿ ಮಾರ್ಗದರ್ಶನದಲ್ಲಿ ನೀವು ಹೊರಟಿದ್ದೀರಿ. ಬಸವಣ್ಣನ ಹೆಸರಲ್ಲಿ ನೀವು ವೀರಶೈವ ಲಿಂಗಾಯತ ಧರ್ಮವನ್ನ ಒಡೆಯೋಕೆ ಹೊರಟಿದ್ದೀರಿ ಅಂತ ಆರೋಪ ಮಾಡಿದ್ದಾರೆ. ಧಾರವಾಡದ ಕೃಷಿ ವಿವಿಯಲ್ಲಿ ನಿನ್ನೆಯಿಂದ ಕೃಷಿ ಮೇಳ ನಡೀತಾ ಇದೆ. ಇನ್ನು ಕೃಷಿ ಮೇಳಕ್ಕೆ ಕೇಂದ್ರ ಕೃಷಿ ಸಚಿವ ಭೇಟಿ ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಸಚಿವ ಪ್ರಹ್ಲಾದ್ ಜೋಶಿ, ನನ್ನನ್ನು ಸರಿಯಾಗಿ ಇನ್ವೈಟ್ ಮಾಡಿಲ್ಲ, ಹಾಗಾಗಿ ಕೃಷಿ ಮೇಳಕ್ಕೆ ನಾನು ಹೋಗಲಿಲ್ಲ. ಲಕ್ಷಾಂತರ ರೈತರು ಸೇರುವಂತಹ ಕಾರ್ಯಕ್ರಮದಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ. ಕೃಷಿ ವಿವಿಯವರಿಗೆ ಸರ್ಕಾರದ ಸೂಚನೆ ಏನಿದೆ ಗೊತ್ತಿಲ್ಲ. ಇನ್ನು ಕೃಷಿ ಮೇಳದಲ್ಲಿ ಕೇಂದ್ರ ಸರ್ಕಾರದ ಪಾತ್ರವೂ ಕೂಡ ಇದೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಮಾಹಿತಿ ನೀಡಿಲ್ಲ ಅಂತ ಜೋಶಿ ಹೇಳಿದ್ರು. ಬೆಂಗಳೂರಲ್ಲಿ 3 ದಿನ ಕಾವೇರಿ ನೀರು ಬರಲ್ಲ. ಒಟ್ಟು 60 ಗಂಟೆಗಳ ಕಾಲ ನಗರದಲ್ಲಿ ನೀರು ಪೂರೈಕೆ ಬಂದ್ ಆಗಲಿದೆ. ಮನೆಗಳಿಗೆ ಹಾಗೂ ಕೈಗಾರಿಕೆಗಳಿಗೂ ನೀರಿರಲ್ಲ. ಬಳಕೆಗೆ ಬೇಕಾಗುವಷ್ಟು ನೀರನ್ನ ಶೇಖರಿಸಿಟ್ಟುಕೊಳ್ಳುವಂತೆ ಸಾರ್ವಜನಿಕರಿಗೆ ಈಗಾಗಲೇ ಜಲಮಂಡಳಿ ಮನವಿಯನ್ನ ಮಾಡಿದೆ. ಇನ್ನು ನಾಳೆ ಮಧ್ಯರಾತ್ರಿ 1 ಗಂಟೆಯಿಂದ ಸೆಪ್ಟೆಂಬರ್ 17ರ ಮಧ್ಯಾಹ್ನ 1 ಗಂಟೆವರೆಗೆ ನೀರು ಪೂರೈಕೆ ಇರೋದಿಲ್ಲ. ಈ ಅವಧಿಯಲ್ಲಿ ನಗರದ ಎಲ್ಲಾ ಜಲರೇಚಕ ಯಂತ್ರ ಹಾಗೂ ಕೊಳವೆ ಪೈಪ್ಗಳ ನಿರ್ವಹಣೆ ಕಾಮಗಾರಿ ನಡೆಸೋದಕ್ಕೆ ಜಲಮಂಡಳಿ ತೀರ್ಮಾನವನ್ನ ಮಾಡಿಕೊಂಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಪತ್ನಿ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಹಾಕಿದ ವಿಚಾರವಾಗಿ ಮಹಿಳಾ ಆಯೋಗ ಕಮಿಷನರ್ಗೆ ಪತ್ರ ಬರೆದಿದ್ದೇ ತಡ ತನಿಖೆ ಚುರುಕುಗೊಂಡಿದೆ. ಇನ್ನು ತನಿಖಾ ವರದಿಯನ್ನ ನೀಡುವಂತೆ ಕಮಿಷನರ್ಗೆ ಮಹಿಳಾ ಆಯೋಗ ಪತ್ರ ಬರೆದಿತ್ತು. ಹೀಗಾಗಿ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಆದರೆ ದರ್ಶನ್ ಜೈಲಿಗೆ ಹೋದ್ಮೇಲೆ ವಿಜಯಲಕ್ಷ್ಮಿ ಸೈಲೆಂಟ್ ಆಗಿದ್ದಾರೆ. ನೋಟಿಸ್ ಕೊಟ್ಟರೂ ಕ್ಯಾರೆ ಅಂತಿಲ್ಲ. ಹೀಗಾಗಿ ವಿಜಯಲಕ್ಷ್ಮಿಗೆ 3ನೇ ನೋಟಿಸ್ ಕೊಡಲು ಪೊಲೀಸರು ಮುಂದಾಗಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 2ನೇ ಬಾರಿಗೆ ದರ್ಶನ್ ಜೈಲು ಸೇರಿ ಇವತ್ತಿಗೆ 1 ತಿಂಗಳಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾಗಿ ಕಾಟೇರನ ಪವಿತ್ರಗೌಡ ಸೇರಿ ಡಿ ಗ್ಯಾಂಗ್ ಜೈಲು ಪಾಲಾಗಿತ್ತು. ಈಗ 7 ಮಂದಿ ಆರೋಪಿಗಳು ಜೈಲು ಸೇರಿ ಇವತ್ತಿಗೆ 1 ತಿಂಗಳಾಯಿತು. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಮೇನ್ ಜೈಲಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಕಡಿಮೆ ಇದೆ. ಕ್ವಾರಂಟೈನ್ ಸೆಲ್ನಲ್ಲಿ ಡಿ ಗ್ಯಾಂಗ್ ಇರೋದಕ್ಕೆ ಅಧಿಕಾರಿಗಳು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಕ್ವಾರಂಟೈನ್ ಸೆಲ್ನಲ್ಲಿರುವಂತಹ ದರ್ಶನ್ ಅನ್ನ ಮೇನ್ ಜೈಲಿಗೆ ಶಿಫ್ಟ್ ಮಾಡುವಂತೆ ದರ್ಶನ್ ಪರ ವಕೀಲರು ಮನವಿಯನ್ನ ಮಾಡಿದ್ದಾರೆ. ಆದರೆ ಆಡಳಿತ ದೃಷ್ಟಿಯಿಂದ ಭದ್ರತಾ ಸಮಸ್ಯೆಯಿಂದ ಕ್ವಾರಂಟೈನ್ ಸೆಲ್ನಲ್ಲೇ ಜೈಲಾಧಿಕಾರಿಗಳು ಅವರನ್ನು ಮುಂದುವರೆಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ನಡೆಯಲಿದೆ. ಯಾದವಾಡ ಹಾಗೂ ಹಿರೇರೆಡ್ಡಿ ಗುಂಪಿನ ನಡುವೆ ಪ್ರತಿಷ್ಠೆಯ ಫೈಟ್ ನಡೆಯಲಿದೆ. ಇನ್ನು ಯಾದವಾಡ ಮತ್ತು ಹಿರೇರೆಡ್ಡಿ ಗುಂಪಿನಿಂದ 18 ಜನ ಸ್ಪರ್ಧೆ ಮಾಡಿದ್ದಾರೆ. 19,000 ಜನ ಷೇರುದಾರರಿಂದ ಮತದಾರರಿಂದ ಹಕ್ಕು ಚಲಾವಣೆ ನಡೆಯಲಿದೆ. ಇನ್ನು ರಾಮದುರ್ಗದ ಈರಮ್ಮ ಯಾದವಾಡ ಡಿಗ್ರಿ ಕಾಲೇಜಿನಲ್ಲಿ ಮತದಾನ ನಡೆಯಲಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ಪಟ್ಟಣದಲ್ಲಿ ಉಚಿತ ಗಿಫ್ಟ್ ಬಾಕ್ಸ್ಗಾಗಿ ನೂಕುನುಗ್ಗಲು ತಳ್ಳಾಟ ಆಗಿದೆ. ಟಿಎಪಿಎಂಎಸ್ನ ಸರ್ವ ಸದಸ್ಯರ ಸಭೆ ನಿಮಿತ್ತ ಸಭೆಗೆ ಬಂದಿದ್ದ ಸದಸ್ಯರಿಗೆ ಸಂಘದ ವತಿಯಿಂದ ಟೋಕನ್ ಅನ್ನು ನೀಡಲಾಗಿತ್ತು. ಸಭೆ ನಂತರ ಟೋಕನ್ ಕೊಟ್ಟು ಗಿಫ್ಟ್ ಬಾಕ್ಸ್ ಪಡೆಯುವ ವೇಳೆ ತಳ್ಳಾಟವಾಗಿದೆ. ಈ ವೇಳೆ ಸಾತನೂರು ಗ್ರಾಮದಿಂದ ಬಂದಿದ್ದ ಅಂಜನಪ್ಪ ಅನ್ನೋರಿಗೆ ಗಾಯ ಆಗಿದೆ.
ಕೋಲಾರದಲ್ಲಿ ಶಿಕ್ಷಕಿಯ ಮೇಲೆ ವಿದ್ಯಾರ್ಥಿಯ ತಂದೆ ಹಲ್ಲೆ ಮಾಡಿರುವ ಘಟನೆ ನಡೆದಿತ್ತು. ಇನ್ನು ಘಟನೆಯನ್ನು ರಾಜ್ಯ ನೌಕರರ ಸಂಘ ಖಂಡಿಸಿದೆ. ಬಂಗಾರಪೇಟೆ ಫಲವತ್ತಿಯಮ್ಮನಹಳ್ಳಿ ಗ್ರಾಮದ ಶಿಕ್ಷಕಿ ಮಂಜುಳಾ ಅವರ ಮನೆಗೆ ರಾಜ್ಯ ನೌಕರರ ಸಂಘದ ಮಹಿಳಾ ಅಧ್ಯಕ್ಷೆ ರೋಶಿನಿ ಗೌಡ ಹಾಗೂ ಸದಸ್ಯರು ಭೇಟಿ ನೀಡಿ ಮಂಜುಳಾ ಅವರಿಗೆ ಧೈರ್ಯ ತುಂಬಿದ್ರು. ನಾವೆಲ್ಲ ನಿಮ್ ಜೊತೆಗಿದ್ದೇವೆ, ಧೈರ್ಯವಾಗಿರಿ, ಯಾವುದೇ ಒತ್ತಡಕ್ಕೂ ಮಣಿಯಬೇಡಿ ಅಂತ ಶಿಕ್ಷಕಿಗೆ ಧೈರ್ಯ ತುಂಬಿದ್ರು. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಸರ್ಕಾರಿ ಶಾಲೆಯ ಮಕ್ಕಳ ಸಮಸ್ಯೆ ಕೇಳೋರೇ ಇಲ್ಲದಂತಾಗಿದೆ. ಶಾಲೆ ಆರಂಭವಾಗಿ 3 ತಿಂಗಳಾದರೂ ಮಕ್ಕಳಿಗೆ ಶೂ, ಸಾಕ್ಸ್ ಇನ್ನೂ ಕೂಡ ವಿತರಣೆಯಾಗಿಲ್ಲ. ನರಗುಂದ ತಾಲೂಕಿನಾದ್ಯಂತ ಸಾವಿರಾರು ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಆದರೆ ಶೂ, ಸಾಕ್ಸ್ ನೀಡದ ಕಾರಣ ಮಳೆ ಬಿಸಿಲಲ್ಲಿ ವಿದ್ಯಾರ್ಥಿಗಳು ಬರಿಗಾಲಲ್ಲೇ ನಡೆದಾಡ್ತಾ ಇದ್ದಾರೆ. ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಶಾಲಾ ಮಕ್ಕಳು ಪರದಾಡುವಂತಾಗಿದೆ. ಕೂಡಲೇ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶೂ, ಸಾಕ್ಸ್ ವಿತರಣೆ ಮಾಡಬೇಕಾಗಿದೆ. ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಸ್ಕೂಲ್ ಎಲ್ಲ ಓದಕ್ಕೆ ಕೊಟ್ಟಿದ್ರು ನಮಗೆ. ಅವೆಲ್ಲ ಈಗ ಹೊರದೋಗಿವೆ. ನಮಗೆ ಆದಷ್ಟು ಬೇಗ ಕೊಡಿ ಅಂತ. ಈ ಸರ್ಕಾರಿ ಶಾಲೆ ಒಳಗೆ ಮಕ್ಕಳ ಸಂಖ್ಯೆ ಕಡಿಮೆ ಆಗೈತಿ ಅಂದ್ರೆ ನೀವು ಕೊಡುವಂಥ ಅನುದಾನ ಸರಿಯಾಗಿ ಕೊಡೋಂಗಿಲ್ಲ, ಮಕ್ಕಳಿಗಿರ್ತಕ್ಕಂಥ ಪಠ್ಯ ಪುಸ್ತಕ ಕೊಡೋಂಗಿಲ್ಲ, ಊಟ ಕೊಡೋಂಗಿಲ್ಲ, ಶೂ ಕೊಡೋಂಗಿಲ್ಲ. ಅಂದ್ರೆ ನಾವು ಕಳಿಸುವಂಥ ಮಕ್ಕಳಿಗೆ ವಿಷಯ ಏನಾಕತಿ ಅನ್ನೋ ತಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ದಯವಿಟ್ಟು ನಾನು ಸರ್ಕಾರಕ್ಕೆ ಪದೇ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ, ಮೊದಲೇಕ ಎಲ್ಲ ಮಕ್ಕಳಿಗೂ ಕಾಲು ಭದ್ರಾಗಿರಲಿ, ಅವು ಸುಧಾರಣೆ ಆಗಿರಲಿ ಅಂದ್ರೆ ಅವ್ರ ಮಕ್ಕಳಿಗೆ ಮೊದಲು ಬೂಟ್ ಕೊಡಿ. ಚಾಮರಾಜನಗರ ಜಿಲ್ಲೆ ಚಿಕ್ಕರಂಗಶೆಟ್ಟಿ ದೊಡ್ಡಿ ಗ್ರಾಮದ ಬಳಿ ಚಿರತೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಕಳೆದ 1 ವಾರದಿಂದ ಚಿರತೆ ಓಡಾಟ ಹೆಚ್ಚಾಗಿದ್ದು ರೈತರು ತಮ್ಮ ಜಮೀನುಗಳಿಗೆ ಹೋಗಲು ಭಯ ಪಡುವಂತಾಗಿದೆ. ಚಿರತೆಯನ್ನ ಸೆರೆ ಹಿಡಿಬೇಕು ಮತ್ತು ಕಾಡಂಚಿನಲ್ಲಿ ಸೋಲಾರ್ ಬೇಲಿ ಅಳವಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಗುಮ್ಮಟನಗರಿ ವಿಜಯಪುರದಲ್ಲಿ ಮತ್ತೆ ನಾಯಿ ಹಾವಳಿ ಶುರುವಾಗ್ಬಿಟ್ಟಿದೆ. ಈವರೆಗೆ ಹಾದಿಬೀದಿಯಲ್ಲಿ ಕಚ್ಚುತ್ತಾ ಇದ್ದ ನಾಯಿಗಳು ಈಗ ಮನೆಗೆ ನುಗ್ಗಿ ಮಕ್ಕಳ ಮೇಲೆ ಅಟ್ಯಾಕ್ ಮಾಡ್ತಾ ಇವೆ. ನಗರದ ಬಾವಡಿಯ ಶಕ್ತಿನಗರದಲ್ಲಿ 3 ವರ್ಷದ ಮಗುವಿನ ಮೇಲೆ ನಾಯಿ ದಾಳಿ ಮಾಡಿದ್ದು ಕೂದಲೆಳೆಯಲ್ಲಿ ಪ್ರಾಣಾಪಾಯದಿಂದ ಮಗು ಬಚಾವಾಗಿದೆ. ಪಾಲಿಕೆ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಯೋಜನೆಯಿಂದ ಕುಂಬಾರರಿಗೆ ನಷ್ಟ ಆಗ್ತಾ ಇದೆ ಅಂತ ಕುಂಬಾರರ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಶಿವಕುಮಾರ್ ಚೌಡಶೆಟ್ಟಿ ಹೇಳಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಅವರು, ನಾವು ಹಿಂದೆ ಕುಂಬಾರರ ಮಂಡಳಿಗೆ 30 ಕೋಟಿಗೂ ಹೆಚ್ಚು ಸಾಲವನ್ನ ಕೊಡಿಸ್ತಾ ಇದ್ವು. ಆದರೆ ಕಾಂಗ್ರೆಸ್ ಗ್ಯಾರಂಟಿಯಿಂದಾಗಿ ಮಂಡಳಿಗಳು ಮುಚ್ಚಿವೆ. ರಾಜ್ಯದಲ್ಲಿ 18 ರಿಂದ 20 ಲಕ್ಷ ಜನ ಕುಂಬಾರರಿದ್ದಾರೆ. ರಾಜ್ಯದಲ್ಲಿ ಕುಂಬಾರಿಕೆಗೆ ಉತ್ತೇಜನ ನೀಡಿ ಅಂತ ಸಿಎಂಗೆ ಮನವಿ ಮಾಡಿದ್ವಿ, ಆದರೆ ಅವರು ನಮ್ಮ ಮನವಿ ಕೇಳಿಲ್ಲ ಅಂತ ಅಂದ್ರು. ಇವತ್ತು ಭಾರತ ಪಾಕಿಸ್ತಾನ ನಡುವೆ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿ ನಡೆಯಲಿದೆ. ಹೀಗಾಗಿ ರಾಯಚೂರಲ್ಲಿ ಭಾರತದ ಗೆಲುವಿಗೆ ಕ್ರಿಕೆಟ್ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ. ಪಾಕಿಸ್ತಾನ ವಿರುದ್ಧ ಭಾರತ ಜಯಬೇರಿ ಸಾಧಿಸಲಿ ಅಂತ ಮಕ್ಕಳು ವಿಶ್ ಮಾಡಿದ್ದಾರೆ. ನಾನು ನಂಬಿದ್ದೇನೆ. ಸುಮ್ಮನೆ ಸೆಂಚುರಿ ಹೊಡಿತೀನಿ ಅಂತ ನಾನು ಕಾನ್ಫಿಡೆಂಟ್ ಇದೆ. ನಾವು ಯಶಸ್ವಿ ಆಗ್ತೇವೆ, ನಾವು ಗೆಲ್ಲುತ್ತೇವೆ, ಇಂಡಿಯಾನ ಗೆಲ್ಲುತ್ತೆ ಎಂದು ನಂಬಿಕೊಂಡಿದ್ದೇನೆ. ಶುಭ್ಮನ್ ಗಿಲ್ ಪಕ್ಕ ಸೆಂಚುರಿ ಹೊಡಿದ್ದೇನೆ, ಜಸ್ಪ್ರೀತ್ ಬುಮ್ರಾ ಪಕ್ಕ 5 ವಿಕೆಟ್ ತಗೊಂತಾನೆ ಎಂದು ನಾನು ನಂಬಿದ್ದೇನೆ. ಜೈ ಭಾರತ್ ಮಾತೆ. ಭಾರತ 100ಕ್ಕೆ 100 ಗೆಲ್ಲುತ್ತದೆ, ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಬೋಲೋ ಭಾರತ್ ಮಾತಾ ಕಿ ವಂದೇ. ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ಇದೆ. ಭಾರತ ಗೆದ್ದೇ ಗೆಲ್ಲುತ್ತದೆ. ಮತ್ತು ಇಂಡಿಯಾ ಮ್ಯಾಚ್ ಇದೆ. 100% ಇಂಡಿಯಾ ಗೆಲ್ಲುತ್ತದೆ ಎಂದು ನನಗೆ ಭರವಸೆ ಇದೆ. ಇಂಡಿಯಾ 100% ಗೆಲ್ಲುತ್ತದೆ. ಮತ್ತು ಪಾಕಿಸ್ತಾನ ನಡುವೆ ಏಷ್ಯಾ ಕಪ್ನ ಭಾರತದ ಮೊದಲ ಪಂದ್ಯವಿದೆ. ಈ ಪಂದ್ಯದಲ್ಲಿ ಭಾರತ ಗೆದ್ದೇ ಗೆಲ್ಲುತ್ತದೆ. ಗೆಲ್ಲಬೇಕೆಂದು ನಮ್ಮ ಎಲ್ಲ 100 ಕೋಟಿ ಭಾರತೀಯರ ಒಂದು ಪ್ರಾರ್ಥನೆ ಮಾಡ್ತಿದ್ದೇವೆ. ಅದೇ ರೀತಿ ಚಿಕ್ಕ ಮಕ್ಕಳು, ಎಕ್ಸ್ಪರ್ಟ್ ಸ್ಕೂಲಿನ ಚಿಕ್ಕ ಮಕ್ಕಳು ಸಹ ಭಾರತ ಗೆಲ್ಲಬೇಕೆಂದು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ದುಬೈಯಲ್ಲಿ. ಇಂಡಿಯಾ 99% ವಿನ್ ಆಗೋ ಚಾನ್ಸಸ್ ಅಂತೂ ಇದ್ದೇ ಇದೆ. ಇದರಲ್ಲಿ ಅಭಿಷೇಕ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಅವರೆಲ್ಲ ಕ್ಲಿಕ್ ಆಗಿದ್ದು ತಡ ಇಲ್ಲ. ಮ್ಯಾಚ್ ಅಂತೂ ವಿನ್ ಅಂತೂ ಆಗೇ ಆಗುತ್ತದೆ. ಇದು ನಮ್ಮ 150 ಕೋಟಿ